ಹೇಳಿ ಸರ್. ನಾನು ಬೆಳಗಾವ್ ಲೋಕಲ್ ಕಲಾವಿದ ಮಲ್ಲಿಕಾರ್ಜುನ್ ಎಸ್ ಧೂಳಿ ಅಂತ, ಶ್ರೀನಗರ್ ಸಾಯಿ ಮಂದಿರ್ ಬ್ಯಾಕ್ ಸೈಡ್ ನಾನು ಇರ್ತೀನಿ. ಇಲ್ಲಿಂದ ಇದು ರಾಮ ಮಂದಿರ್ ಮಾಡಾಕತ್ತು ನಾನು 10 ದಿನಗಳಲ್ಲಿ ರಾಮ ಮಂದಿರ್ ಕಂಪ್ಲೀಟ್ ಮಾಡಿದ್ದೀನಿ. ಇದರ ಹೈಟ್ ಬಂದು 7.5 ಫೀಟು, ಆಮೇಲೆ ವಿಡ್ತ್ ಬಂದು 12.5 ಫೀಟು, ಆಮೇಲೆ ಈಗ ಅಗಲಕ್ಕೆ 7 ಫೀಟ್ ಹೈಟ್. ಈ ಲೆಕ್ಕದಲ್ಲಿ ಇದನ್ನು ಮಂದಿರವನ್ನು ಮಾಡಿದ್ದೇನೆ. ಇದನ್ನು ಮಾಡಕ್ಕೊಂದು 10-12 ಡೇಸ್ ಒಳಗೆ ಇದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದ್ರೊಳಗೆ 350 ಪಿಲ್ಲರ್ ಅಲ್ಲಿ ಹೆಂಗೆ ಗುಡಿ ಒಳಗೆ ಅದಾವ ಹಂಗ ಈ 350 ಪಿಲ್ಲರ್ನ ರಾಮ ಮಂದಿರದ ಒರಿಜಿನಲ್ ಗುಡಿ ಒಳಗೆ ಹೆಂಗೆ ಅದಾವ ಅದ ಪಿಲ್ಲರ್ ಟೈಪ್ನ ಇವನ್ನೆಲ್ಲ ಪಿಲ್ಲರ್ಗಳನ್ನ ಕೂಡಿಸಿ ಇದ್ರ ಮ್ಯಾಲಿನ ಕಳಸ ಒಳಗೆ ಇಷ್ಟಿಷ್ಟು ಶಾರ್ಟ್ ಫೀಟ್ ಒಳಗೆ ಇದನ್ನ ರಾಮ ಮಂದಿರ ಡಿಟೇಲ್ ವರ್ಕ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಇದನ್ನ ಕೋರೆಗಲ್ಲಿ ಶಾಪುರದವರು ಹನುಮಾನ್ ತಾಲೀಮ್ ಯುವಕ ಮಂಡಳ ಅಂತ ಹೇಳಿ ಮಂಡಳದವರು ಲಕ್ಷ ದೀಪೋತ್ಸವ 22ನೇ ತಾರೀಕು ನಮ್ದು ರಾಮ ಮಂದಿರ ಓಪನಿಂಗ್ ದಿವಸ ಇದನ್ನ ಹಮ್ಮಿಕೊಂಡಿದ್ದಾರೆ. ದೊಡ್ಡ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಂಡಿದ್ದಾರೆ. ಅವರಿಂದ ಇದನ್ನ ಆರ್ಡರ್ ಬಂದಿದೆ. ಅದನ್ನು ಮಾಡಿ ಕೊಡ್ಬೇಕಂತ ಹೇಳಿದ್ರೆ ನನಗೂ ಇಂಟ್ರೆಸ್ಟ್ ಇರೋದ್ರಿಂದ ರಾಮ ಮಂದಿರ ನಾನು ಹಿಂದೂ ಧರ್ಮದವನಾಗಿದ್ರಿಂದ ಇದನ್ನ ಒಂದು ಒಳ್ಳೆ ಇದನ್ನ ಮನಸ್ಸಿನಿಂದ ಚಲೋ ಇದಕ್ಕೆ ಅಭ್ಯಾಸ ಮಾಡಿ ಅದನ್ನ ನಾನು ರಾಮ ಮಂದಿರ ಕಂಪ್ಲೀಟ್ ಮಾಡಿದ್ದೇನೆ. 10-12 ದಿವಸ ನಾನು ನನ್ನ ಮಕ್ಕಳು ಒಂದಿಬ್ಬರು ಅದಾರೆ. ಕುಬೇರ್ ಪ್ರಜ್ವಲ್ ಅಂತ ಹೇಳಿ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಕಾಲೇಜ್ ಬಿಟ್ಟು ಕೂಡಲೇ ಪಾರ್ಟ್ ಟೈಮ್ ಅವರು ಇದಕ್ಕೆ ಕೈ ಹಚ್ಚಿ 10-12 ದಿವಸ ಅವರು ಕೆಲಸವನ್ನು ಮಾಡಿದ್ದಾರೆ. ಇದನ್ನ ನಾನು ಇಂಟರ್ನೆಟ್ದಿಂದ ಇಮೇಜ್ಗಳನ್ನ ತೆಗಿಸಿ ಒಳಗೆ ಹೆಂಗೈತಿ ಡಿಟೇಲ್ ಒಂದು 10-12 ಫೋಟೋಗ್ರಾಫಿಗಳನ್ನ ಇಂಟರ್ನೆಟ್ಗಳನ್ನ ತೆಗೆದ ಇದನ್ನ ಡಿಟೇಲ್ ಸ್ಟಡಿ ಮಾಡಿದ್ದೈತಿ. ಭಾಳ ಸಂತೋಷ ಆಗತೈತಿ. ನನಗೂ ಒಂದು ರಾಮ ಮಂದಿರ ಮಾಡುವಂಥ ಅವಕಾಶ ಸಿಕ್ತು. ಪೂರಾ ದೇಶ ಒಳಗನ ರಾಮ ಮಂದಿರದಿಗೆ ಹೆಂಗಾದ್ರು ಓಪನಿಂಗ್ ಉತ್ಸವದ ಒಂದು ಎಲ್ಲ ನಮ್ಮ ಹಿಂದೂ ಧರ್ಮಗಳದ್ದು ಇದನ್ನ ಆತ್ಮೀಯತೆ ಹೆಚ್ಚು ಹಾಗೆ ಒಂದು ಉತ್ಸಾಹ ಐತಿ. ಅದಕ್ಕೆ ನನ್ನ ಸೌಭಾಗ್ಯ ಇದು ಮಾಡೋದು ಒಂದು ಆರ್ಡರ್ ಬಂತು. ನನಗೆ ಭಾಳ ಖುಷಿ ಅನ್ಸತೈತಿ.